ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಿತ ಬಳಕೆಯ ಬಗ್ಗೆ ಮೋದಿ ಪಾಠ ಮಾಡಿದ ಬೆನ್ನಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ. ಈ ದುಬಾರಿ ಬಿಸಿ ₹3 ಮುಗಿಯಲ್ಲ, ₹15ವರೆಗೂ ಕೂಡ ತೈಲ ಬೆಲೆ ಏರಿಕೆಯಾಗುತ್ತೆ ಎನ್ನಲಾಗ್ತಾ ಇದೆ. ಹಾಗಿದ್ರೆ ಇದು ಕೇವಲ ಟ್ರೇಲರ್ ಮಾತ್ರನಾ? ಪಿಕ್ಚರ್ ಇನ್ನೂ ಬಾಕಿ ಇದೆಯಾ? ಬನ್ನಿ ನೋಡೋಣ. ಪೆಟ್ರೋಲ್ ಡೀಸೆಲ್ ₹3 ದರ ಏರಿಕೆ. ಮೋದಿ ಮಿತ ಮಾತಿನ ಬೆನ್ನಲ್ಲೇ ದರ ಏರಿಕೆ ಬರೆ. ಮೋದಿ ಮಿತ ಬಳಕೆ ಸಂದೇಶದ ಬೆನ್ನಲ್ಲೇ ದೇಶವಾಸಿಗಳಿಗೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ಮೇ 10ರಂದು ಪ್ರಧಾನಿ ಮೋದಿ ಮಿತ ಬಳಕೆ ಸಂದೇಶ ಕೊಟ್ಟಿದ್ರೆ ಮೇ 13ಕ್ಕೆ ಚಿನ್ನದ ಮೇಲಿನ ಆಮದು ಶುಲ್ಕ ಹೆಚ್ಚಾಗಿತ್ತು. ಇದಾದ ಬಳಿಕ ಮೇ 15 ಅಂದ್ರೆ ನಿನ್ನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿಯಾಗಿದೆ. ಇರಾನ್ ಅಮೆರಿಕ ಯುದ್ಧದ ಎಫೆಕ್ಟ್, ಆಮದು ವೆಚ್ಚದ ಪರಿಣಾಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಭರ್ತಿ ₹3 ಏರಿಕೆಯಾಗಿದೆ. ಸಿಎನ್ಜಿ ದರವು ಲೀಟರ್ಗೆ ₹2 ದುಬಾರಿಯಾಗಿದೆ. ಹಾಗಾದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಪ್ರಸ್ತುತ ದರ ಎಷ್ಟಿದೆ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಪೆಟ್ರೋಲ್ ₹106.17 ಇದೆ, ಡೀಸೆಲ್ ₹94.10 ಇದೆ. ದೆಹಲಿಯಲ್ಲಿ ಪೆಟ್ರೋಲ್ ₹97.77, ಡೀಸೆಲ್ ₹90.67 ಇದೆ. ಹಾಗೆಯೇ ಕೋಲ್ಕತ್ತಾದಲ್ಲಿ ಪೆಟ್ರೋಲ್ ₹108, ಡೀಸೆಲ್ ₹95ಗೆ ಏರಿಕೆಯಾಗಿದೆ. ಮುಂಬೈನಲ್ಲಿ ಪೆಟ್ರೋಲ್ಗೆ ₹106, ಡೀಸೆಲ್ಗೆ ₹93, ಚೆನ್ನೈನಲ್ಲಿ ಪೆಟ್ರೋಲ್ ₹103, ಡೀಸೆಲ್ಗೆ ₹95, ಹೈದರಾಬಾದ್ನಲ್ಲಿ ಪೆಟ್ರೋಲ್ಗೆ ₹110, ಡೀಸೆಲ್ಗೆ ₹98 ಆಗಿದೆ. ಪೆಟ್ರೋಲ್ ಬೆಲೆ ಏರಿಕೆ ಜನರ ಜೇಬಿಗೆ ಕತ್ರಿ ಹಾಕಿದೆ. ಮಧ್ಯಮ ವರ್ಗದ ಜನ ನಾವು ಬದುಕೋದು ಹೇಗೆ ಅಂತ ಸರ್ಕಾರವನ್ನ ಪ್ರಶ್ನಿಸ್ತಿದ್ದಾರೆ. ರೇಟ್ ಜಾಸ್ತಿ ಅಂದ್ರೆ ಸ್ವಲ್ಪ ಎಲ್ಲರೂ ಕಷ್ಟ ಆಗೇ ಆಗುತ್ತೆ. ಇದನ್ನ ಸರ್ಕಾರ ಏನಾದ್ರು ನೋಡಿ ಏನಾದ್ರು ಮಾಡಬೇಕು. ಎಲ್ಲ ದೇಶನೇ ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಡೈಲಿ ಏನಿಲ್ಲ ಅಂದ್ರೆ 30-40 ಕಿಲೋಮೀಟರ್ ಕೆಲಸಕ್ಕೆ ಓಡಾಡಬೇಕು. ನಿಜಕ್ಕೂ ಕೂಡ ಇವತ್ತು ಬಹಳಷ್ಟು ಬೇಜಾರಾಗ್ತಿದೆ. ಮಧ್ಯಮ ವರ್ಗದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರರಾಗಿರ್ಬೋದು, ಬಡವರಾಗಿರ್ಬೋದು, ಇನ್ನೊಬ್ಬರಿಗೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈಗ ₹4 ಜಾಸ್ತಿ ಆಗ್ಬಿಡೈತೆ. ಎಲ್ಲೋ ಹೋಗ್ಬೇಕು ಸರ್, ನಾವು ಎತ್ತಿನ ಗಾಡಿ ಇಲ್ಲ ಸೈಕಲ್ ಓಡಾಡ್ಬೇಕಾಗತ್ತೆ. ಈ ಪರಿಸ್ಥಿತಿ ಬಂದೈತೆ ನೋಡ್ರಿ, ತುಂಬಾ ತೊಂದರೆ ಆಗ್ತೈತೆ ಎಲ್ಲರಿಗೂ. ಏನ್ ಸಹ ಹುಚ್ಚ ಸರ್ಕಾರ ಸಹ ಇದು. ಇವತ್ತು ನನ್ಗೆ ಸಾಕಾಗೋದು ಬಂದಿಡ್ಕಿದ್ರೆ ಹಿಂಗಾಯ್ತಪ್ಪ ಅಂತ. ಇಂದಿನ ಬೆಲೆ ಏರಿಕೆ ಜಸ್ಟ್ ಟ್ರೇಲರ್ ಅಂತಾನೆ ಹೇಳಲಾಗ್ತಾ ಇದೆ. ಮುಂದೆ ಇನ್ನಷ್ಟು ದರ ಹೊರೆ ಪಕ್ಕಾ ಅನ್ನೋದನ್ನ ಪರಿಸ್ಥಿತಿಗಳೇ ಹೇಳ್ತಿವೆ. ಭಾರತದಲ್ಲಿ ರಸ್ತೆ ಮೂಲಕ 65% ಸರಕು ಸಾಗಣೆ ಅವಲಂಬನೆ ಆಗಿದ್ದು, ಬಹುತೇಕ ಡೀಸೆಲ್ ವಾಹನಗಳು ಸರಕು ಸಾಗಣೆ ಮಾಡುತ್ತವೆ. ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಲಿದೆ. ತರಕಾರಿ, ಹಣ್ಣು, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ ಸಾಗಾಟ, ಹಾಲು ಸಾಗಿಸುವ ವಾಹನಗಳು ಹಳ್ಳಿಯಿಂದ ಹಳ್ಳಿಗೆ ತೆರಳುತ್ತವೆ. ಸಹಜವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆ ಆಗಬಹುದು. ಮೊಸರು, ಪನ್ನೀರ್, ಬೆಣ್ಣೆ, ಚೀಸ್ ಮೇಲೂ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಅಕ್ಕಿ, ಬೇಳೆಕಾಳುಗಳು, ಎಣ್ಣೆ, ಸಕ್ಕರೆ, ಸಿಮೆಂಟ್, ಉಕ್ಕು, ಇಟ್ಟಿಗೆ, ಕಟ್ಟಡ ಸಾಮಗ್ರಿಗಳ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ. ಹಾಗೆ ಕ್ಯಾಬ್, ಆಟೋ, ಸರ್ಕಾರಿ ಮತ್ತು ಖಾಸಗಿ ಬಸ್ ಪ್ರಯಾಣ ದರ ಜಾಸ್ತಿಯಾಗಲಿದ್ದು, ಶಾಲಾ ವ್ಯಾನ್ಗಳ ಶುಲ್ಕ, ಆನ್ಲೈನ್ ಸೇವೆಗಳು ದುಬಾರಿಯಾಗಲಿವೆ. ಖಾಸಗಿ ಬಸ್ಗಳ ಟಿಕೆಟ್ ದರವು ಹೆಚ್ಚಳ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್ ನೀಡಿದ್ದಾರೆ. 20-30% ಪ್ರಯಾಣ ದರವನ್ನ ಮಧ್ಯರಾತ್ರಿಯಿಂದಲೇ ಏರಿಸಿದ್ದಾರೆ. ಈ ಬಗ್ಗೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಮಾಹಿತಿ ನೀಡಿದ್ದಾರೆ. ಇದು ನಾವು ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರ ದರವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರವೇ ನಿರ್ಣಯ ಮಾಡ್ತಾರೆ. ಸೊ ಅದರಿಂದ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾವೊಂದು 20-30% ಹೆಚ್ಚು ಮಾಡುವಂಥ ಪರಿಸ್ಥಿತಿ ಇದೆ. ನಮ್ಮಲ್ಲಿ ಪರ್ಮಿಟ್ ತೆಗೆದುಕೊಂಡವರು ದರ ಹೆಚ್ಚಿಸೋಕ್ ಬರಲ್ಲ. ಖಾಸಗಿ ಬಸ್ಗಳ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ನಮ್ಮಲ್ಲಿ ಪರ್ಮಿಟ್ ತೆಗೆದುಕೊಂಡವರು ದರ ಹೆಚ್ಚಿಸಲು ಸಾಧ್ಯ ಇಲ್ಲ. ದರ ಹೆಚ್ಚಳದ ಬಗ್ಗೆ ಡಿಸಿ ನೇತೃತ್ವದ ಸಮಿತಿಯಲ್ಲಿ ನಿರ್ಧಾರ ಆಗಬೇಕು. ಆಲ್ ಇಂಡಿಯಾ ಪರ್ಮಿಟ್ ಇರುವ ಹೈ ಎಂಡ್ ಬಸ್ಗಳು ದರ ಹೆಚ್ಚಿಸುತ್ತವೆ ಅಂತ ಹೇಳಿದರು. ಅಮೆರಿಕ ಇರಾನ್ ಯುದ್ಧದಿಂದ ತೈಲ ಪೂರೈಕೆ ಮೇಲೆ ಪರಿಣಾಮ ಬೀರಿದೆ. ಯುದ್ಧದ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡದೆ ಕೇಂದ್ರ ಸಮತೋಲನ ಮಾಡಿತ್ತು. ಆಯಿಲ್ ಕಂಪನಿಗಳಿಗೆ ತಿಂಗಳಿಂದ 30-32 ಸಾವಿರ ಕೋಟಿ ನಷ್ಟ ಆಗ್ತಿತ್ತು. ಈ ನಷ್ಟವನ್ನು ಅಬಕಾರಿ ಸುಂಕ ಇಳಿಸುವ ಮೂಲಕ ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡಿತ್ತು. ಇದೀಗ ಆಮದು ವೆಚ್ಚ ಹೆಚ್ಚಾಗಿ ಚಾಲ್ತಿ ಖಾತೆಯ ಕೊರತೆ ಉಂಟಾಗಿದೆ. ಹೀಗಾಗಿ ಇದರ ಎಫೆಕ್ಟ್ ಈಗ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಈಗ ₹3 ಹೆಚ್ಚಳ ಆಗಿರಬಹುದು. ಮುಂದಿನ ದಿನದಲ್ಲಿ ಸುಮಾರು ₹15ವರೆಗೂ ಏರಿಕೆಯಾಗುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬೆಲೆಗಳು ತುಂಬಾ ಗಗನಕ್ಕೆ ಏರ್ತಾ ಇರೋದ್ರಿಂದ ಒಂದಷ್ಟು ವರ್ಗಾವಣೆ ಮಾಡಿದ್ರು ₹10-15 5 ದಿನದಲ್ಲಿ ಮಿನಿಮಮ್ ಅದ್ರಲ್ಲಿ ಅರ್ಧ ಅಂತೂ ಹೆಚ್ಚಾಗುತ್ತೆ. ಒಟ್ಟು ಟಾರ್ಗೆಟ್ ಒಂದು ₹15 ಹೆಚ್ಚು ಮಾಡಬೇಕು ಈಗಿನ ದರಕ್ಕೆ ಅನ್ನೋದಿದ್ರೆ, ಈಗ ಒಂದು ₹5 5 ದಿನದೊಳಗಡೆ ಹೆಚ್ಚು ಮಾಡಿ ಅನಂತರ ಒಂದು ₹5 ಹೆಚ್ಚು ಮಾಡ್ಬೋದು. ಆಮೇಲೆ ಇನ್ನೊಂದು 2.5 ಹೆಚ್ಚು ಮಾಡ್ಬೋದು ಅಂತ ನಾನು ಅಂದಾಜಿಸ್ತಾ ಇದ್ದೀನಿ.
ಮೋದಿ ಮಿತ ಮಾತಿನ ಬೆನ್ನಲ್ಲೇ ದೇಶದ ಜನರಿಗೆ ದರ ಹೊರೆ ಬಿದ್ದಿದೆ. ಮುಂದೆ ಈ ಹೊರೆ ಇನ್ನಷ್ಟು ಭಾರ ಆದರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, TV9.